ಮನೆಯ ಜೀವನ ಚೆನ್ನಾಗಿರಬೇಕು, ಮನೆಯಲ್ಲಿ ಹೊಂದಾಣಿಕೆ ಅನ್ನೋದಾಗಬೇಕು, ಮನೆಯ ಸುಖ ಶಾಂತಿ ಸಮೃದ್ಧಿ ಐಶ್ವರ್ಯ ಶ್ರೀಮಂತಿಕೆ ಎಲ್ಲವೂ ತುಂಬಿರಬೇಕು ಅನ್ನೋದಾದರೆ ಮನೆಯಲ್ಲಿ ಈ ಪುಟ್ಟ ವಸ್ತುವನ್ನಿಟ್ಟು ಪ್ರತಿನಿತ್ಯ ಇದಕ್ಕೆ ಪೂಜೆ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಮನೆ ಏಳಿಗೆ ಅನ್ನುವುದು ಹಾಗೆಯೇ ಆಗುತ್ತದೆ. ಆ ವಸ್ತು ಯಾವುದು ಗುರುಗಳೇ? ಅದು ಎಲ್ಲಿ ಸಿಗುತ್ತೆ? ಅದರಿಂದ ಆಗುವಂತಹ ಮಹತ್ವದ ಉಪಯೋಗವಾದರೂ ಏನು ಅಂತ ನೀವು ಕೇಳೋದಾದರೆ ಎಲ್ಲವನ್ನು ಬಿಡಿಸಿ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋನ ಕನಿಷ್ಠ ಪಕ್ಷ 5 ಜನ ನಿಮ್ಮ ಸಂಬಂಧಿಕರಿಗೆ ಶೇರ್ ಮಾಡಿ. 3 ಗಂಟೆಯೊಳಗೆ ನಿಮಗೆ ಶುಭ ಸಂದೇಶ ಸಿಗುತ್ತೆ. ಹಾಗೂ ನೀವು ಯಾವ ಊರಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಒಂದು ಕಮೆಂಟಲ್ಲಿ ನಮಗೆ ತಿಳಿಸ್ಕೊಡಿ. ನಿಮ್ಮ ಊರಿನ ಹೆಸರು ನಿಮ್ಮ ಹೆಸರು ಜೊತೆಗೆ ಹಾಕಿದ್ರೆ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ರಿಪ್ಲೈ ಕಳಿಸ್ತೀವಿ. ಇದರಿಂದ ಸಾಕಷ್ಟು ಜನರಿಗೆ ಒಳ್ಳೆಯದಾಗಿದೆ, ಒಳಿತನ್ನು ಕಂಡಿದ್ದಾರೆ. ಮನುಷ್ಯನ ಜೀವನದಲ್ಲಿ ಆಗುವಂತಹ ಆಗು ಹೋಗುಗಳು ಅವನು ಮಾಡಿದಂತಹ ಕಾರ್ಯಕ್ಕೆ ಅನುಗುಣವಾಗಿ ಇರುತ್ತದೆ. ಪ್ರತಿಯೊಂದು ಕಾರ್ಯವೂ ನಿರ್ವಿಘ್ನವಾಗಿ ಸಾಗಬೇಕು ಅನ್ನುವುದಾದರೆ ದೇವರ ಅನುಗ್ರಹ ಆಶೀರ್ವಾದ ಅನ್ನುವುದು ಪ್ರತಿಯೊಬ್ಬರ ಜೀವನದಲ್ಲೂ ಅದು ಮುಖ್ಯವಾಗಿ ಇದ್ದೇ ಇರುತ್ತೆ. ಅಂತಹ ದೇವರ ಆಶೀರ್ವಾದವನ್ನು ಪಡೆಯಬೇಕು ಅನ್ನುವುದಾದರೆ ಮನೆಯಲ್ಲಿ ನಾವು ಈಗಾಗಲೇ ತೋರಿಸಿರುವ ಹಾಗೆ ಈ ವರಹ ಸ್ವಾಮಿಯ ಫೋಟೋವನ್ನು ಮನೆಯಲ್ಲೇ ಹಾಕೋಬೇಕು. ವರಹ ಸ್ವಾಮಿ ಮನೆಯನ್ನು ಕಾಯುತ್ತಾರೆ. ವರಹ ಸ್ವಾಮಿಯ ಫೋಟೋವನ್ನು ಪ್ರತಿನಿತ್ಯ ನೀವು ಪೂಜೆ ಮಾಡ್ಕೊಂಡು ಬರಬೇಕು. ಪ್ರತಿನಿತ್ಯ ಪೂಜೆ ಮಾಡುವುದರಿಂದ, ಕಷ್ಟಗಳನ್ನು ಹೇಳಿಕೊಳ್ಳುವುದರಿಂದ, ಸಂಕಲ್ಪವನ್ನು ಮಾಡುವುದರಿಂದ ವರಹ ಸ್ವಾಮಿಯ ಅನುಗ್ರಹದಿಂದ ಸಕಲ ಕಷ್ಟ ದೋಷಗಳು ಪರಿಹಾರ ಆಗುತ್ತೆ. ಜೊತೆಗೆ ಮಾನವನ ಸಂರಕ್ಷಣೆಯ ಮಾಡುವಂತಹ ಭೂದೇವಿಯನ್ನು ಹೊತ್ತುಕೊಂಡು ಬಂದಂತಹ ವರಹ ಸ್ವಾಮಿಯ ಅನುಗ್ರಹದಿಂದ ಸ್ವಂತ ಮನೆಯ ಲಾಭವೂ ಕೂಡ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮೃದ್ಧವಾಗುತ್ತೆ. ಸಂಪತ್ತು ಅನ್ನುವುದು ಮನೆಗೆ ಬಂದು ತಲುಪುತ್ತೆ. ಅಂತಹ ಒಂದು ಫೋಟೋದಲ್ಲಿ ಇದೆ ಅದ್ಭುತವಾದ ಶಕ್ತಿ. ವರಹ ಸ್ವಾಮಿಯ ಫೋಟೋ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಇರಬೇಕು. ಪ್ರತಿನಿತ್ಯ ಅದಕ್ಕೆ ಧೂಪ ದೀಪದ ಪೂಜಾ ಪುನಸ್ಕಾರಗಳನ್ನು ಮಾಡುತ್ತಾ ಬರಬೇಕು. ಪ್ರತಿಯೊಂದು ಕಾರ್ಯಗಳು ಯಶಸ್ವಿಯಾಗಿ ಮನೆಯಲ್ಲಿರುವಂತಹ ಎಲ್ಲರಿಗೂ ನೆರವೇರಬೇಕು. ಎಲ್ಲರ ಜೀವನ ಯೋಗಕ್ಷೇಮಗಳು ಚೆನ್ನಾಗಿರಬೇಕು ಅಂತ ಬೇಡ್ಕೊಳ್ಳಿ. ಖಂಡಿತ ಮನೆ ಉದ್ಧಾರ ಆಗುತ್ತೆ. ಮನೆಯ ಮುಖ್ಯ ದ್ವಾರದಲ್ಲಿ ಇದನ್ನು ನೇತು ಹಾಕಿದರೂ ಕೂಡ ಯಾವುದೇ ರೀತಿಯಾದಂತಹ ದುಷ್ಟಶಕ್ತಿಗಳು, ಮಾಟ ಮಂತ್ರಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ತಲುಪಲು ಸಾಧ್ಯವಾಗುವುದೇ ಇಲ್ಲ. ಈ ಫೋಟೋ ಎಲ್ಲಿ ಸಿಗುತ್ತೆ ಗುರುಗಳೇ? ಇದರಿಂದ ಪ್ರಿಂಟ್ ಹಾಕೋಬಿಡ್ಬೋದಾ? ಖಂಡಿತ ಆಗಲ್ಲ. ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಫೋನ್ ಕರೆ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ. ಯಾಕೆಂದರೆ ಅದಕ್ಕೆ ಮಂತ್ರೋಪದೇಶಗಳನ್ನು ಮಾಡಿ ಮತ್ತು ತೀರ್ಥ ಪ್ರೋಕ್ಷಣೆಗಳನ್ನು ಮಾಡಿ ಅಷ್ಟಗಂಧಗಳನ್ನು ಹಾಕಿ ಸರ್ವಶಕ್ತಿಯೂ ಅದರಲ್ಲಿರಬೇಕು ಅನ್ನುವ ಹಾಗೆ ಪೂಜೆ ಮಾಡಿ ಮಂತ್ರಿಸಿ ಸಿದ್ಧಿಸಿ ಕೊಡುತ್ತಾರೆ. ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅದನ್ನು ಕೇಳಿ ಪಡೆದುಕೊಳ್ಳುವ ಜೊತೆಗೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಅವರಿಂದ ಪರಿಹಾರವನ್ನು ತೆಗೆದುಕೊಳ್ಳಿ. ಉಚಿತವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.